ಮೆನ್ಸಸ್ ಕ್ರ್ಯಾಂಪ್ಸ್ಗಳಾಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್, ಹೆವಿ ಬ್ಲೀಡಿಂಗ್ ಮತ್ತು ನಿಮಗೆ ಮೆನೋಪಾಸಲ್ಲಿ ಬರುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡೋಕ್ಕೆ ಈ ಒಂದು ಕಾಳುಗಳು ನಮ್ಮ ದೇಹಕ್ಕೆ ತುಂಬ ಅಗತ್ಯ. ಹಾಗಾದರೆ ಈ ಕಾಳುಗಳು ಯಾವುದು, ಇದೇನು ರೆಸಿಪಿ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಅಡುಗೆ ರೀತಿ, ನೀತಿ, ವಿಧಾನ, ನಮ್ಮ ಆಹಾರ ಪದ್ಧತಿ, ನಮ್ಮ ದೇಹದ ಆರೋಗ್ಯ ಪದ್ಧತಿ ಎಲ್ಲನೂ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಯಾವ ಟೈಮಲ್ಲಿ ಯಾವ ಕ್ವಾಂಟಿಟಿ ಆಫ್ ಆಹಾರನ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಹುರುಳಿಕಾಳಿಂದ ಮಾಡುವಂಥ ಒಂದು ತಂಬುಳಿ. ಸೊ ಇದನ್ನು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟಿಗೆ ನಾನಿಲ್ಲಿ ಹುರುಳಿಕಾಳು ಮೊಳಕೆ ಒಡಿಸಿರೋದನ್ನ ತೊಗೊಂಡಿದ್ದೀನಿ. ಮೊಳಕೆ ಒಡಿದಿದ್ರೂ ಪರವಾಗಿಲ್ಲ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಒಂದು 4 ವಿಸಿಲ್ ತೊಗೊತೀನಿ. ಸೊ ಕುಕ್ಕರಲ್ಲಿ 4 ವಿಸಿಲ್ ಆಗುವಷ್ಟರಲ್ಲಿ ಕಡಿನ ರೆಡಿ ಮಾಡ್ಕೊಂಬಿಡೋಣ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು 3-3.5 ಸೌಷ್ಟಷ್ಟು ಮೊಸರನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬೇಸಿಕ್ ಮಸಾಲೆ ಆಗಿರುವಂಥ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನಾನಿಲ್ಲಿ ಬೆರೆಸ್ಕೊತಾ ಇದ್ದೀನಿ. ಬೆರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು, ಅಂದರೆ ನಿಮ್ಮ ಕಡಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಇಲ್ಲೇ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಡಿ ಮಾಡೋವಾಗಾದರೂ ಮಾಡ್ಕೋಬೋದು. ಇಲ್ಲೇ ಮಾಡಿಕೊಂಡ್ರೆ ಲಂಪ್ಸ್ ಇರಲ್ಲ. ಸೊ ಆ ರೀಸನಿಂದ ನಾನು ಇಲ್ಲೇ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಮೆಂತ್ಯಕಾಳು ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಅವುಗಳನ್ನ ಚಟಪಟ ಅನ್ನೋವರೆಗೂ ಅವುಗಳನ್ನ ಬೇಯಿಸ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಕರಿಬೇವು ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಇಲ್ಲ ನಂತರ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸೊ ಇವೆಲ್ಲ ಚಟಪಟ ಅಂದಮೇಲೆ ಇದಕ್ಕೆ ನಾನು ಸಣ್ಣ ಈರುಳ್ಳಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನು ಇನ್ನು ಹೇಳಿದ್ನಲ್ಲ ಸಾಂಬಾರು ಈರುಳ್ಳಿ ಅಂತ, ಆ ಈರುಳ್ಳಿನ ನಾನು ಬಳಸ್ತಾ ಇರೋದು. ನೀವು ಬೇಕಾದರೆ ನಾರ್ಮಲ್ ಈರುಳ್ಳಿ ಕೂಡ ಬಳಸ್ಬೋದು. ಬಟ್ ಸಾಂಬಾರು ಈರುಳ್ಳಿಯಲ್ಲಿ ಅಧಿಕವಾದಂಥ ರೋಗ ನಿರೋಧಕ ಶಕ್ತಿಗಳಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರು ಈರುಳ್ಳಿನ ಬೆಳೆಸ್ತಾ ಇದ್ದೀನಿ. ಸೊ ಆ ಈರುಳ್ಳಿ ಬೇಯಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರೋದ್ರಿಂದ ಸೊ ಅದನ್ನು ಹಾಕಿಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು 1/2 ಕಪ್ಪಷ್ಟು ನಾನು ಬೇಸನ್ ಅಥವಾ ಏನು ಕಡಲೆ ಹಿಟ್ಟು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಆಲ್ರೆಡಿ ಮೊಸರನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಆ ಮೊಸರಿನ ಮಿಶ್ರಣನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಹುರುಳಿಕಾಳನ್ನು ನಾವು ಜಾಸ್ತಿ ವಿಂಟರ್ ಸೀಸನಲ್ಲಿ ತಿಂತೀವಿ. ಯಾಕಂದರೆ ಇದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂಥ ವಾರ್ಮ್ ಎನರ್ಜಿನ ಕೊಡುತ್ತೆ, ಪ್ಲಸ್ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಡೈಜೆಸ್ಟಿವ್ ಹೆಲ್ತ್ಗೆ ಸಹಾಯ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಹೇರಳವಾಗಿದೆ. ಸೊ ಇದು ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಡಿಮೆ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಕಡಿಮೆ ಮಾಡಿ ಗಟ್ ಬ್ಯಾಕ್ಟೀರಿಯಾಗೆ ಇದು ಜಾಸ್ತಿ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನು ಅದಕ್ಕೆ ಜಾಸ್ತಿ ಹೇರಳವಾಗಿ ಅಡುಗೆಗಳಲ್ಲಿ ಯಾವಾಗಲೂ ಬಳಸ್ತಾನೇ ಇರ್ತಾರೆ. ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗ ಕೂಡ ನಮ್ಮ ಅಜ್ಜಿ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸ್ವಲ್ಪ ಹುಷಾರು ತಪ್ಪಿದೆ ಅಂದಾಗ ಇದನ್ನು ನಮಗೆ ಮಾಡಿ ಕೊಡೋರು. ಸೊ ಅವಾಗ ಏನಾಗ್ತಾಯಿತ್ತು, ಒಳಗಡೆಯಿಂದನೇ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ದಾಗ್ತಾಯಿತ್ತು. ಇದು ಚೆನ್ನಾಗಿ ಕಳಕಳ ಕುದ್ದ ಮೇಲೆ ನಾನಿಲ್ಲಿ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಹುರುಳಿಕಾಳನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದೇನಾಗಬೇಕು ಅಂದರೆ ಕಳಕಳ ಅಂತ ಕುದಿಬೇಕು. ಸೊ ಕಲರ್ ಚೇಂಜ್ ಆಗೋದೇನು ಬೇಡ, ಕಳಕಳ ಅಂತ ಕುದ್ದ ಮೇಲೆ ಒಂದು 15 ನಿಮಿಷ ಇದನ್ನು ಹಬೆಯಲ್ಲೇ ಮತ್ತೆ ಬೇಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ಥರ ಒಂದು ಬೌಲ್ಗೆ ನೀವು ಸರ್ವ್ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ನೀವು ಕುಡಿಬೋದು, ಯಾಕಂದರೆ ಉಪ್ಪು ಖಾರ ರುಚಿಯೆಲ್ಲ ಕರೆಕ್ಟಾಗಿರುತ್ತೆ. ನೀವು ಸೂಪ್ ಥರ ಕೂಡ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಕೋಬೋದು, ಇಲ್ಲ ಟಿಫನ್ ಆದಮೇಲೂ ಕೂಡ ತೊಗೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ನೀವು ತೊಗೋಬೋದು. ಯಾವ ರೀತಿಯಾದರೂ ಇದನ್ನು ತೊಗೋಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾನು ಎಣ್ಣೆ ತುಪ್ಪ ಯಾವುದನ್ನು ಹಾಕದೇ ಇರೋದ್ರಿಂದ ಇದು ಕ್ಯಾಲೋರಿಯಲ್ಲಿ ಕೂಡ ತುಂಬಾ ಕಮ್ಮಿ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತು ನನ್ನ ಎಲ್ಲ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸ್ದು ಬೆನಿಫಿಟ್ಸ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.